2019 ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕೂಡ 2019ರಲ್ಲಿ ಆಗ 21 ಇರ್ತಾರೆ, ಆಗ ಅಶೋಕ್ರವರು ಕೂಡ ಸಚಿವರಾಗಿರ್ತಾರೆ. ರಾಜ್ಯಕ್ಕೆ ಹೊಸ ಬಂಡವಾಳ ಬೆಂಗಳೂರಿಗೆ ಸಮೀಪದಲ್ಲಿ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿಗಳು ಮತ್ತು ವಾಣಿಜ್ಯಗಳಿಗಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಆದ್ದರಿಂದ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು ರಿಪೋರ್ಟ್ ತರಿಸ್ಕೊಂಡು ಆ ಪ್ರದೇಶದ 35% ಕೈಗಾರಿಕೆ, 30% ವಸತಿ, ಉಳಿದ ಭೂಮಿಯನ್ನ ಇತರ ಉದ್ದೇಶಕ್ಕೆ ಮಾಡಬೇಕು ಅಂತೇಳಿ ಅವ್ರಿಗೆ ಆಗ ಅವತ್ತು ಮಾರ್ಗದರ್ಶನವನ್ನ ಕೊಡ್ತಾರೆ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ, ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ, ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ. 2019 ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಕೂಡ 2019ರಲ್ಲಿ ಆಗ 21 ಇರ್ತಾರೆ, ಆಗ ಅಶೋಕ್ರವರು ಕೂಡ ಸಚಿವರಾಗಿರ್ತಾರೆ. ರಾಜ್ಯಕ್ಕೆ ಹೊಸ ಬಂಡವಾಳ ಬೆಂಗಳೂರಿಗೆ ಸಮೀಪದಲ್ಲಿ ಹೂಡಿಕೆಯಾಗುವ ಸಾಧ್ಯತೆ ಇರುವುದರಿಂದ ಕೈಗಾರಿಕೆಗಳು, ವಸತಿಗಳು ಮತ್ತು ವಾಣಿಜ್ಯಗಳಿಗಾಗಿ ಹಲವಾರು ಇಂಟಿಗ್ರೇಟೆಡ್ ಟೌನ್ಶಿಪ್ಗಳ ಅವಶ್ಯಕತೆ ಇರುತ್ತದೆ. ಇದಕ್ಕಾಗಿ ಈ 9,000 ಎಕರೆ ಭೂಮಿ ಸೂಕ್ತವಾಗಿರುತ್ತದೆ. ಆದ್ದರಿಂದ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿಬಿಟ್ಟು ರಿಪೋರ್ಟ್ ತರಿಸ್ಕೊಂಡು ಆ ಪ್ರದೇಶದ 35% ಕೈಗಾರಿಕೆ, 30% ವಸತಿ, ಉಳಿದ ಭೂಮಿಯನ್ನ ಇತರ ಉದ್ದೇಶಕ್ಕೆ ಮಾಡಬೇಕು ಅಂತೇಳಿ ಅವ್ರಿಗೆ ಆಗ ಅವತ್ತು ಮಾರ್ಗದರ್ಶನವನ್ನ ಕೊಡ್ತಾರೆ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಜಾಸ್ತಿ ಪ್ರೆಸ್ ಕಾನ್ಫರೆನ್ಸ್ಗೆ ಪಾಪ ನನಗೆ ಇಷ್ಟ ಇಲ್ಲ, ವಿಧಿ ಇಲ್ಲ, ಹೇಳಲೇಬೇಕು. ನನಗೆ ಪಾಪ ಯಾರು ಬಂದು ಈ ವಯಸ್ಸಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪಾಪ ಯಾರಿಗೆ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ. ಯಾವ ನನ್ನ ತಾಯಿ ಪೊರಕೆಗೇಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ಕೆ ರೆಡಿ ಇದ್ದೀನಿ. ನಂದೇನಾದ್ರು ತಪ್ಪಾಗಿತ್ತು, ನಾನೇನಾದ್ರು ತಪ್ಪು ಮಾಡಿದರೆ, ಅವ್ರ ಬದುಕಿಗೆ ನಾನೇನಾದ್ರು ಕೈ ಹಾಕಿದ್ರೆ, ನಾನು ಈ ವಾಸ್ತವಾಂಶ ತಿಳಿಸ್ಬೇಕಲ್ಲ, ಇದನ್ನ ಎಲ್ಲರಿಗೂ ತಿಳಿಸ್ಬೇಕಲ್ಲ.